ಪ್ರೈಸ್ ದ ಲಾರ್ಡ್. ಹಾಲೆಲ್ಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಮೇ ತಿಂಗಳು 26ನೇ ತಾರೀಕು, ಆಮೇಲೆ ಭಾನುವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಪಾಡಿದೆ. ಅದಕ್ಕೆ ಸ್ತೋತ್ರ. ಈ ದಿನವೆಲ್ಲ ಆತನ ನಮ್ಮನ್ನು ಜಯದಿಂದ ನಡೆಸುತ್ತಾರೆ. ಅದಕ್ಕೆ ಸ್ತೋತ್ರ. ಆತನ ನಮ್ಮ ಬಲಂಗಾರವನ್ನು ಹಿಡಿದು ದಾರಿಗೊಳಿಸುತ್ತಾರೆ. ಪರಿಶುದ್ಧಾತ್ಮನನ್ನು ಕೊಟ್ಟು ಬಲಪಡಿಸುತ್ತಾರೆ. ದೂತರನ್ನು ಕಾವು ನಿಲ್ಲಿಸುತ್ತಾರೆ. ಎಲ್ಲದಕ್ಕೂ ಸ್ತೋತ್ರ. ಈ ದಿನವೂ ಜಯದ ದಿನ, ಈ ದಿನವೂ ಬಿಡುಗಡೆಯ ದಿನ, ಈ ದಿನವೂ ಕರ್ತನು ಉಂಟು ಮಾಡಿರುವ ದಿನ. ನಾವು ಕರ್ತನಲ್ಲಿ ಮಗಳುವ, ಸಂತೋಷ ಪಡುವ, ಆರಾಧಿಸುವ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರವಾದ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಕರ್ತನು ಮಾಡಿರುವ ಉಪಕಾರಗಳು, ಅಪಘಾತಗಳು ಬಿಡಿಸಿ, ಅನ್ನ ಪದಾರ್ಥಗಳನ್ನು ಕೊಟ್ಟು, ಆಮೇಲೆ ನಿತ್ಯ ಜೀವವನ್ನು ಕೊಟ್ಟು, ಪ್ರೀತಿ ಸಮಾಧಾನವನ್ನು ಕೊಟ್ಟು ನಡೆಸಿರುವ ಆತನ ಪ್ರೀತಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರಿಯರೇ, ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ ಆಶೀರ್ವದಿಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಸಮೂಹದಲ್ಲಿ ನಾವೆಲ್ಲರೂ ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ನಂಬಿಕೆಯಿಂದ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ಬಿಡುಗಡೆಯಾಗುವಂತೆ ಪ್ರಾರ್ಥಿಸುತ್ತೇನೆ. ನನ್ನ ರಾಜನೇ, ನನ್ನ ಕರ್ತರೆ, ನನ್ನ ವಿಮೋಚಕನೇ, ನನ್ನ ಬಂಡೆಯೂ ಪುರಾಣಿಯೂ ಆಗಿರುವಾತನೇ, ನಿಮ್ಮ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಕಣ್ಣೀರಲ್ಲಿ ಬಿತ್ತಿರುವ ಜನರು, ಗಾಯಗಳಲ್ಲಿ ಬಿತ್ತಿರುವ ಜನರು, ಇಕ್ಕಟ್ಟಲ್ಲಿ ಬಿತ್ತಿರುವ ಜನರು ಎದ್ದೊಳಲಿ. ಯೇಸುವಿನ ನಾಮದಲ್ಲಿ ಬಾಸುಂಡಗಳಿಂದ ಹೊರಡುವ ದೇವರ ಶಕ್ತಿಯಿಂದ ಎಲ್ಲ ರೋಗದ ಬಂಧನಗಳು ಮುರಿಯಲ್ಪಡಲಿ. ಮೂಳೆ ಸಂಬಂಧವಾಗಿರುವ ರೋಗಗಳು, ಕ್ಯಾನ್ಸರ್ ರೋಗಗಳು, ಆಮೇಲೆ ಲಂಗ್ಸ್ ಸಂಬಂಧವಾಗಿ ರೋಗಗಳು ಈಗ ಕಂಪ್ಲೀಟ್ ಹೀಲ್ ಆಗಲಿ. ಜ್ವರದ ಅಸ್ವಸ್ಥತೆಗಳು ನೀಗಲಿ. ಆಮೇಲೆ ಉಸಿರುಗಟ್ಟುವ ರೋಗಗಳು ನೀಗಲಿ. ಆಮೇಲೆ ಎಲ್ಲ ನೋವುಗಳು, ಆಥ್ರೈಟಿಸ್ಗಳು, ಕೈಗಾಲುಗಳ ಆಥ್ರೈಟಿಸ್ಗಳು ಆಮೇಲೆ ಹೀಲಾಗಲಿ. ಸ್ವೆಲ್ಲಿಂಗ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಶರೀರಗಳಲ್ಲಿ ವಾಸಿಸುವ ರೋಗಾಣುಗಳು ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲ ದೇವದಾಸಗಳಿಗಾಗಿ ಸ್ತೋತ್ರ. ಇವತ್ತು ನಡೆಯುವ ಸಭಾರಾಧನೆಗಳನ್ನು ಆಶೀರ್ವಾದ ಮಾಡು ದೇವರೇ. ಆಮೇಲೆ ಮದುವೆ ಪ್ರಾಯಸ್ಥರಾಗಿರುವ ಮಕ್ಕಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಅವರ ಮದುವೆಗಳು ತಕ್ಕ ಸಮಯದಲ್ಲಿ ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ನಂತರ ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಕ್ಕಲಿ, ಸಾಲಾಭಾರಗಳನ್ನು ನೀಗಲಿ. ಆಮೇಲೆ ಪರಿಶುದ್ಧಾತ್ಮ ಬಲದಿಂದ ಪ್ರತಿಯೊಬ್ಬರು ತುಂಬಲ್ಪಟ್ಟವರಾಗಿ ಯೇಸುವಿಗೆ ಸಾಕ್ಷಿಗಳಾಗಿ ಮಾರ್ಪಡುವಂತೆ ಈ ಕೊನೆಗಾಲದಲ್ಲಿ ಒಂದು ಕೊಯ್ಯುವಿಕೆ, ಆತ್ಮನ ಕೊಯ್ಯುವಿಕೆ ಎಲ್ಲ ಕಡೆ ಉಂಟಾಗುವಂತೆ ನಾವು ಪ್ರಾರ್ಥಿಸುತ್ತೇನೆ. ಉಜ್ಜೀವನವನ್ನು ಕಳಿಸು, ಪರಿಶುದ್ಧಾತ್ಮನ ಚಲಿಸಲಿ. ಆಮೇಲೆ ಬಿಡುಗಡೆಗಳು ಉಂಟಾಗಲಿ, ಎಲ್ಲ ಕಣ್ಣೀರು ಭಾರಗಳು ನೀಗಲಿ. ಆಮೇಲೆ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಕೆಲಸ ಜಾಗದಲ್ಲಿ ಅಸಮಾಧಾನಗಳು ನೀಗಲಿ, ಗಲಾಟೆಗಳು ನೀಗಲಿ. ಆಮೇಲೆ ಯೇಸುವಿನ ನಾಮದಲ್ಲಿ ಸೂಪ್ರವೈಸರ್ಗಳು, ಆಮೇಲೆ ಹಲ್ಲೇಲು ಯೇಸುವಿನ ನಾಮದಲ್ಲಿ ಆಮೇಲೆ ದೇವರ ಬಿಡುಗಡೆ ನಡೀತಾ ಇರುವುದಕ್ಕಾಗಿ ಸ್ತೋತ್ರ. ಕೊನೆಯ ಪ್ರಾರ್ಥನೆಗಳದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತ ಮತ್ತು ಆಮೇಲೆ ತಂದೆ ಪ್ರಿಯರೇ, ಇವತ್ತು ಆಮೇಲೆ ಎಲ್ಲ ಇಡೀ ಜಗದಲ್ಲಿ ಎಲ್ಲ ಕಡೆ ಸಭಾರಾಧನೆ ಉಂಟು. ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅದೇ ಪ್ರಕಾರವಾಗಿ ನಾಳೆಯಿಂದ 3 ದಿನ ಉಪವಾಸ ಕೂಟಗಳು ಪ್ರಾರಂಭ ಆಗುತ್ತೆ. ರಾತ್ರಿ 9 ಆಮೇಲೆ ನಮಗೆ ಆಮೇಲೆ ಲೈವಲ್ಲಿಯೂ ಅದಲ್ಲದೆ ನಮ್ಮ ಸಭಾ ಹಾಲಲ್ಲಿಯೂ ಪ್ರಾರ್ಥನೆಗಳಿರುತ್ತದೆ. ನೀವು ಬರಬೇಕು ಎಂಬುದಾಗಿ ಕ್ರಿಸ್ತನ ನಾಮದಲ್ಲಿ ಆಮಂತ್ರಿಸುತ್ತೇನೆ. ಇವತ್ತಿನ ಚಿಂತಕ್ಕಾಗಿ ಎಫೆಸಿಯ ಪತ್ರಿಕೆ 4ನೇ ಅಧಿಕಾರ 30ನೇ ವಾಕ್ಯ. ಸ್ತೋತ್ರ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬಾರದು, ಆತನಲ್ಲಿಯೇ ನಿಮ್ಮನ್ನು ವಿಮೋಚನಕ್ಕಾಗಿ ಮುದ್ರೆ ಹಾಕಲ್ಪಟ್ಟಿರುವುದು. ಪ್ರಿಯರೇ, ದೇವರ ಪವಿತ್ರಾತ್ಮನನ್ನು ನಾವು ಏನು ಮಾಡಬಾರ್ದು? ದುಃಖಪಡಿಸಬಾರದು. ನನಗೂ ಪವಿತ್ರಾತ್ಮನ ಕುರಿತಾಗಿ ನಾವು ಕೇಳಿದೆ. ಪವಿತ್ರಾತ್ಮನು ಒಂದು ವ್ಯಕ್ತಿಯಾಗಿದೆ. ಆತನ ಗಾಳಿಯಲ್ಲ, ಆತನ ಬೆಂಕಿಯಲ್ಲ, ಆತನ ಮಳೆಯಲ್ಲ. ಆದರೆ ಆತನು ಮನುಷ್ಯರಲ್ಲಿ ಕ್ರಿಯೆ ಮಾಡೋಕ್ಕಾಗಿ ಬೆಂಕಿಯಾಗಿಯೂ ನೀರಾಗಿಯೂ
ಆಮೇಲೆ ಗಾಳಿಯಾಗಿ ಎಲ್ಲ ಇಳಿತಾರೆ. ಆತನು ಯಾವ ರೂಪದಲ್ಲಿ ಬೇಕಂದ್ರೆ ಕ್ರಿಯೆ ಮಾಡ್ತಾರೆ, ಪಾರಿವಾಳ ರೂಪದಲ್ಲಿ ಆಗಲಿ, ಮಂಜು ರೂಪದಲ್ಲಿ ಆಗಲಿ, ಆಮೇಲೆ ಆತನು ಕ್ರಿಯೆ ಮಾಡುತ್ತಾರೆ. ಆದರೆ ಆತನೊಂದು ವ್ಯಕ್ತಿಯಾಗಿದೆ. ವ್ಯಕ್ತಿ ಆಗಿರುವ ಮೂಲಕವಾಗಿ ಆತನು ಆಮೇಲೆ ದುಃಖವು, ಸಂತೋಷವು, ಆಮೇಲೆ ಎಲ್ಲ ಉಂಟು, ಎಲ್ಲ ಆಮೇಲೆ ವಿಕಾರಗಳು ಉಂಟು. ಪವಿತ್ರಾತ್ಮ ಎಲ್ಲ ಅರಿಯುವ ಆತ್ಮನಾಗಿದ್ದಾನೆ. ಅದರಲ್ಲಿ ಪವಿತ್ರಾತ್ಮನನ್ನು ನಾವು ಸಂತೋಷಿಸಬೇಕು ನಮ್ಮ ಒಳ್ಳೆಯ ನಡತೆಯಿಂದ. ಅದೇ ಪ್ರಕಾರ ಪವಿತ್ರಾತ್ಮನನ್ನು ನಾವು ದುಃಖಪಡಿಸಬಾರದು ಎಂಬುದಾಗಿ ಎಫೆಸೀಯ ಪತ್ರಿಕೆ ಬರೆದಿದ್ದಾರೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಏನು ಮಾಡಿದರೆ ಪವಿತ್ರಾತ್ಮನ ದುಃಖಪಡ್ತಾರೆ. ಆದ್ದರಿಂದ ನಮ್ಮ ಜೀವಕಾಲದಲ್ಲಿ ಎಂದಿಗೂ ದೇವರ ಪವಿತ್ರಾತ್ಮನ ವಿರುದ್ಧವಾಗಿ ನಾವು ಮಾತಾಡಬಾರದು, ಪವಿತ್ರಾತ್ಮನನ್ನು ನೊಂದಿಸಬಾರದು, ದುಃಖಪಡಿಸಬಾರದು. ಪವಿತ್ರಾತ್ಮ ಹೇಳುವ ಎಲ್ಲ ಮಾತು ನಾವು ಕೇಳಬೇಕು, ದುಃಖಪಡಿಸಬಾರದು. ಹಲ್ಲೆಲೂಯಾ. ನೋಡಿ, ಎರಡನೇದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು ಆತನಿಂದಲೇ ವಿಮೋಚನೆ ದಿನಕ್ಕಾಗಿ ನಮ್ಮನ್ನು ಮುದ್ರೆ ಹಾಕಿದ್ದಾರೆ ಅಂತ. ಅಂದರೆ ಆಮೇನ್ ನಮ್ಮ ವಿಮೋಚನದ ಆಮೇನ್ ಒಂದು ಅಡ್ವಾನ್ಸ್ ಆಗಿ ಪವಿತ್ರಾತ್ಮ ನಮ್ಮನ್ನು ಮುದ್ರೆ ಹಾಕಿದ್ದಾರೆ. ನಾವು ದೇವರಿಗೆ ಸ್ವಂತವಾಗಿದೆ. ನಾವು ವಿಮೋಚನೆ ಹೊಂದಿಕೊಂಡಾಗ ದೇವರದ್ದಾಗಿದೆ. ಆದ್ದರಿಂದ ನಮ್ಮನ್ನು ಕ್ರಿಸ್ತನ ಬರುವಾಗ ಈ ಲೋಕದಿಂದ ಎತ್ತಲ್ಕೊಂಡು ಹೋಗಿ ದೇವರ ಸಮುದ್ರ ಕೂಡಿಸುತ್ತಾರೆ. ನಾವು ದೇವರ ಸ್ವಂತ, ಸ್ವರ್ಗವು ನಮಗೆ ಸ್ವಂತ, ಆಮೇಲೆ ವಾಗ್ದಾನಗಳು ಸ್ವಂತ, ದೇವರ ಆಶೀರ್ವಾದಗಳು ಸ್ವಂತ. ಇದೆಲ್ಲ ನಮಗಿರುವುದು ಎಂಬುದಾಗಿರುವುದಕ್ಕೆ ಪವಿತ್ರಾತ್ಮನಿಂದ ನಮಗೊಂದು ಸಂಜಾಗಾರವು ದೇವರು ಕೊಡ್ತಾರೆ. ಈ ಸಂಜಾಗಾರವು ನಮ್ಮ ಮೇಲೆ ಉಂಟು. ಸ್ತೋತ್ರ. ಆಮೇಲೆ ಎಫೆಸೀಯ ಪತ್ರಿಕೆ 1:14 ಬರೆದಿರುವುದು ಆಮೇನ್ ಆತನು ಸ್ತೋತ್ರ ಪರಿಶುದ್ಧಾತ್ಮನೆಂಬುದಾಗಿರುವ ವಾಗ್ದಾನದಿಂದ ನಮ್ಮನ್ನು ಮುದ್ರೆ ಹಾಕಿದ್ದಾರೆ ವಿಮೋಚನೆ ದಿನಕ್ಕಾಗಿ ಎಂಬುದಾಗಿ ಬರೆದಿದ್ದಾರೆ. ಸ್ತೋತ್ರ. 2 ಕೊರಿಂಥಿಯ ಪತ್ರಿಕೆಯಲ್ಲಿಯೂ ಆಮೇನ್ ಇದೇ ಪ್ರಕಾರವಾಗಿ ಪರಿಶುದ್ಧಾತ್ಮನಿಂದ ನಮ್ಮನ್ನು ಮುದ್ರೆ ಹಾಕಿದ್ದಾರೆ ಎಂಬುದಾಗಿ ಬರೆದಿದ್ದಾರೆ. ಇದೊಂದು ಟೋಕನ್ ಅಡ್ವಾನ್ಸ್ ಆಗಿದೆ. ಟೋಕನ್ ಕೊಟ್ಟರೆ ಆಮೇಲೆ ಅಲ್ಲಿ ಅರ್ಥ ಈ ವ್ಯಕ್ತಿ ಬಂದು, ಯಜಮಾನರು ಬಂದು ಈ ವಸ್ತು ತಗೊಳ್ತಾರೆ, ಆಮೇಲೆ ತಗೊಂಡು ಹೋಗ್ತಾರೆ ಎಂಬುದಾಗಿರುವುದು. ಪ್ರಿಯರೇ, ಇದೆರಡು ನಮಗಿದೆ. ಒಂದು, ಈ ಲೋಕ ಜೀವಕಾಲದಲ್ಲಿ ನಾವು ಪವಿತ್ರ ಆತ್ಮನನ್ನು, ಜೆಂಟಿಲ್ ಮ್ಯಾನ್ ಆಗಿರುವ ದೇವರ ಆತ್ಮನನ್ನು ಆಮೇಲೆ ನಾವು ದುಃಖಿಸಬಾರದು, ನೊಂದಿಸಬಾರದು, ನೋವುಪಡಿಸಬಾರದು. ಆತನ ಚಿತ್ತವೇನೆಂದ ಅರಿತು ಸೆನ್ಸಿಟಿವ್ ಆಗಿ ಪರಿಶುದ್ಧಾತ್ಮನ ಕೀಳ್ಪಟ್ಟು ವಾಕ್ಯ ಪ್ರಕಾರ ನಾವು ಜೀವಿಸಬೇಕು. ಪರಿಶುದ್ಧಾತ್ಮ ಹೇಳುವುದೆಲ್ಲ ನಾವು ಮಾಡಬೇಕು. ಪರಿಶುದ್ಧಾತ್ಮನು ಹೇಳುವುದೆಲ್ಲ ನಾವು ಕೇಳಬೇಕು. ಅದೇ ಪ್ರಕಾರವಾಗಿ ನಮ್ಮ ಮೇಲೆ ಪರಿಶುದ್ಧಾತ್ಮನ ಸಂಜಾಗಾರ ಇಡುವ ಮೂಲಕವಾಗಿ ನಾವು ದೇವರಿಗೆ ಸ್ವಂತವಾಗಿದೆ ಎಂಬುದಾಗಿ ಅರಿತು ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಒಂದು ಅದ್ಭುತವಾಗುತ್ತದೆ, ಒಂದು ಗುರಿತಾಗುತ್ತದೆ, ಒಂದು ಜನರಿಗೆ ಭಯವಾಗುತ್ತದೆ. We are blessed, we are really blessed, we are permanently blessed and highly favored. May God bless you.